ನಮಸ್ಕಾರ ಕರ್ನಾಟಕ. ನೆನ್ನೆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಕೋವಿಡ್ ಅನಾಹುತಗಳಿಗೆ ತಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿ ಅದಕ್ಕೆ ಸಾರ್ವಜನಿಕರೇ ಜವಾಬ್ದಾರರು. ಯಾಕೆ ಅಂತಂದರೆ ಕೋವಿಡ್ ಹಾಕ್ಸ್ಕೊಬೇಕಾದ್ರೆ ವಾಲಂಟ್ರಿಯಾಗಿ ನಾವುಗಳು ಅವ್ರಿಗೆ ಹೇಳಿದ್ವಿ, ಈ ರೀತಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ ಅಂತ. ಹಾಗಾಗಿ ಅವರೇ ವಾಲಂಟ್ರಿಯಾಗಿ ಹಾಕ್ಸ್ಕೊಂಡೋದ್ರಿಂದ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿ ಆಗೋಕ್ಕಾಗಲ್ಲ ಅಂಥೇಳಿ ಒಂದು ಅಫಿಡೇವಿಟನ್ನು ಕೋವಿಡ್ ಇಂದ ಆಗ್ತಾ ಇರುವಂಥ ಅನಾಹುತಗಳಿಗೆ ಮತ್ತು ಪರಿಣಾಮಗಳಿಗೆ ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಫೈಲ್ ಆಗಿದೆ. ಅದನ್ನು ನೆನ್ನೆ ಐ ಥಿಂಕ್ ಟ್ವಿಟ್ರಲ್ಲಿ ಪ್ರಶಾಂತ್ ಭೂಷಣ್ ಅವರು ಟ್ವೀಟ್ ಕೂಡ ಮಾಡಿದರು. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಕೋವಿಡ್ ಸರ್ಟಿಫಿಕೇಟ್ ಎಲ್ಲ ಅಂದರೆ ನೀವು ಹೊರಗಡೆ ಬರೋಂಗಿಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡೋಂಗಿಲ್ಲ, ಟ್ರೈನಲ್ಲಿ ಹೋಗೋಂಗಿಲ್ಲ, ಪ್ಲೈನಲ್ಲಿ ಹೋಗೋಂಗಿಲ್ಲ, ಹೊರಗಡೆನೇ ಬರೋಂಗಿಲ್ಲ, ಸ್ಕೂಲಿಗೆ ಬರೋಂಗಿಲ್ಲ, ಆಮೇಲೆ ರೇಷನ್ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ ಅಂತ ಹೇಳಿ ನಮಗೆ ಬಲವಂತ ಮಾಡಿ ಇಟ್ ವಾಸ್ ನಾಟ್ ಎ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ವಾಲಂಟ್ರಿ, ಇಟ್ ವಾಸ್ ಎ ಫೋರ್ಸಿಂದ ಎಲ್ಲರಿಗೂ ಹಾಕಿ. ದೇವ್ರ ದಯೆ. ನನ್ನ ಸ್ನೇಹಿತ ಒಬ್ಬ ಯು ಕೆನಲ್ಲಿದ್ದಾನೆ, ಡಾಕ್ಟರ್ ಹರೀಶಾ ಅಂತ, ನನ್ನ ಕ್ಲಾಸ್ಮೇಟು. ನಾನು ಅವ್ನಿಗೆ ಕೇಳಿದೆ, ಏನಪ್ಪ ಇದು ಈ ಥರ ಮಾಡ್ತಾಯಿದ್ದಾರೆ, ನನಗೆ ಯಾಕೋ ಹಾಕೋಣಕ್ಕೆ ಇಷ್ಟ ಇಲ್ಲ ಅಂತ. ಅವನು ಒಂದೇ ಮಾತು ಹೇಳಿದ್ದು, ಸಾಧ್ಯವಾದರೆ ಅದು ಫ್ಲೂ, ಬೇಸಿಕಲಿ ಸಾಧ್ಯವಾದರೆ ಅವಾಯ್ಡ್ ಮಾಡು. ಯಾಕೆ ಅಂತಂದರೆ ದಿಸ್ ಇಸ್ ಒನ್ ಆಫ್ ದ ಮೆಡಿಕಲ್ ಸ್ಕ್ಯಾಮ್. ಏನೋ ಈ ಪ್ರಪಂಚದ ಸೈಕೋಗಳು ಮಾಡಿರುವಂಥ ಇದೊಂದು ಮೆಡಿಕಲ್ ಸ್ಕ್ಯಾಮು. ಆದಷ್ಟು ಅದನ್ನು ದೂರ ಇಡಿ. ಆಮೇಲೆ ಹಾಕಿಸ್ಕೊಂಡ್ರೆ ಅದರಿಂದ ತುಂಬ ದೊಡ್ಡ ಪರಿಣಾಮಗಳು ಮುಂದೆ ಆಗ್ಬೋದು, ನಮಗೂ ಗೊತ್ತಿಲ್ಲ. ನಾವು ಕೂಡ ಅದರ ಬಗ್ಗೆ ಮಾಹಿತಿಗಳನ್ನು ಕಲೆ ಆಗ್ತಾಯಿದ್ದೀರಿ ಅಂತ ಒಂದು ಅಡ್ವೈಸ್ ಗೊತ್ತಾ, ಒಂದು ಸಣ್ಣ ಅಡ್ವೈಸ್ ಮೇಲೆ ನಾನು ನನ್ನ ಕುಟುಂಬ ಯಾರೂ ಕೂಡ ಈ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಕೊಂಡಿಲ್ಲ. ಬಟ್ ಕೋವಿಡ್ ವ್ಯಾಕ್ಸಿನೇಷನ್ ಮೇಲೆ ಪ್ರಧಾನಿ ಫೋಟೋ, ಕೋವಿಡ್ ಸಾಧನೆ ಬಗ್ಗೆ, ಉಚಿತವಾಗಿ ಕೊಟ್ಟಿದ್ದ ಬಗ್ಗೆ ಎಲ್ಲದಕ್ಕೂ ಕೂಡ BJP ಪ್ರಚಾರ ತಗೊಂಡು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ, ಮೋದಿ BJP ಸರ್ಕಾರ ಹೇಳಿದೆ, ಇದು ಎಲ್ಲ ವಾಲಂಟ್ರಿಯಾಗಿ ಅವರೇ ಹಾಕ್ಸ್ಕೊಂಡಿದ್ದೇ ಹೊರತು ಇದರ ಮೇಲೆ ಆಗುವಂಥ ಪರಿಣಾಮಗಳನ್ನು ನಾವೆಲ್ಲ ಹೇಳಿದ್ವಿ. ಯಾವ ಪರಿಣಾಮ ಹೇಳಿದ್ರಿ? ಟೆಸ್ಟ್ ಕೂಡ ಆಗಿರಲಿಲ್ಲ. ಏನೇ ಸ್ನೇಹಿತರೆ, 140 ಕೋಟಿ ಜನರಲ್ಲಿ ಹೆಚ್ಚು ಕಮ್ಮಿ 90% ಜನ ಈ ಕೋವಿಡ್ ಶೀಲ್ಡನ್ನು ಅಥವಾ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಕೊಂಡಿದ್ದಾರೆ. ಅದರ ಪರಿಣಾಮಗಳನ್ನು ಸಮಾಜದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸಡನ್ ಹಾರ್ಟ್ ಅಟ್ಯಾಕ್, ಸಡನ್ ಡೆತ್ಸು, ಅದು ಪುನೀತ್ ರಾಜ್ಕುಮಾರ್ ಅವರ ಸಾವಾಗಿರ್ಬೋದು. ಸಾಕಷ್ಟು ಜನ, ಸಾವಿರಾರು ಲಕ್ಷಾಂತರ ಜನ ಹಾರ್ಟ್ ಅಟ್ಯಾಕ್ಗಳಿಂದ, ಸಡನ್ ಡೆತ್ಗಳಿಂದ, ಮತ್ತು ಸಣ್ಣ ಏಜಲ್ಲಿ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರೂ ಕೂಡ ಹೋಗಲಿ, ಕೋವಿಡ್ ಇಲ್ಲ ಅಂತಂದರೆ ಈ ಒಂದು ಸಡನ್ ಡೆತ್ಗಳಿಗೆಲ್ಲ ಕಾರಣ ಏನು? ಅದೊಂದು ದೊಡ್ಡ ರಿಸರ್ಚ್ ನಡೀತಾ ಇದೆಯಾ? ಖಂಡಿತ ಇಲ್ಲ. ಇವತ್ತು ಎಲ್ಲರಿಗೂ ಬಲವಂತವಾಗಿ ಕೋವಿಡ್ ಶೀಲ್ಡನ್ನು ಹಾಕಿಸಿ ಇವತ್ತು ಕೇಂದ್ರ ಸರ್ಕಾರ ತನ್ನ ಕೈಯನ್ನು ತೊಳ್ಕೊಂಡಿದೆ. ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಹಾಕಿರೋದು ಎರಡೂ ಕೂಡ ಸುಳ್ಳು ಅಂತ ಪ್ರಶಾಂತ್ ಭೂಷಣ್ ಅವರು ಟ್ವೀಟ್ ಮಾಡಿದ್ದಾರೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಯಾವುದಕ್ಕೂ ಜವಾಬ್ದಾರಿ ಇಲ್ಲ. ಸಿಗರೇಟ್ ಪ್ಯಾಕ್ ಮೇಲೆ ಹಾಕಿರ್ತಾರೆ, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ. ನಿಮ್ಮ ಕೋವಿಡ್ ಸರ್ಟಿಫಿಕೇಟ್ ಮೇಲೆ ಪ್ರಧಾನಮಂತ್ರಿ ಮೋದಿಯವರ ಫೋಟೋ ಹಾಕಿ ಆವತ್ತು ಪ್ರಚಾರ ತಗೊಂಡಂಥ ಪ್ರಧಾನಮಂತ್ರಿ, BJP ಪಕ್ಷ ಹಾಗೂ ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನನಗೂ ಮತ್ತು ಕೋವಿಡ್ ವ್ಯಾಕ್ಸಿನೇಷನ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೈ ತೊಳ್ಕೊತಾ ಇದೆ. ಒಂದಕ್ಕೂ ಇವ್ರ ಬಳಿ ಉತ್ತರ ಇಲ್ಲ, ಯಾವುದಕ್ಕೂ ಇವ್ರ ಹತ್ರ ಒಂದು ಸಮಂಜಸವಾದಂಥ ಒಂದು ರೆಸ್ಪಾನ್ಸ್ ಇಲ್ಲ. ಈ ರೀತಿಯ ಸರ್ಕಾರಗಳನ್ನು, ಈ ರೀತಿಯ ವ್ಯಕ್ತಿಗಳನ್ನು, ಈ ರೀತಿಯ ಪಾರ್ಟಿಗಳನ್ನು ಆಯ್ಕೆ ಮಾಡಿದಂಥ ನೀವುಗಳೇ ಪುಣ್ಯಾತ್ಮರು ಅಂತ ಹೇಳುತ್ತಾ, ಇವತ್ತು ನೀವು ನಿಮ್ಮ ಜೀವನ ಒಂದೇ ಅಂತಲ್ಲ, ನಿಮ್ಮ ಮಕ್ಕಳ ಜೀವನವನ್ನು ಕೂಡ ವಾಲಂಟ್ರಿಯಾಗಿ ನೀವೇ ರಿಸ್ಕ್ಗೆ ಹಾಕಿದ್ದೀರಿ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಹೇಳುತ್ತೆ, ಆಗ್ತಾ ಇರುವಂಥ ಯಾವುದೇ ಪರಿಣಾಮಗಳಿಗೆ ನಾವು ಜವಾಬ್ದಾರಿ ಇಲ್ಲ ಅಂತಂದಮೇಲೆ ಅವತ್ತು ಯಾಕೆ ಇಷ್ಟೊಂದು ನಮ್ಮನ್ನು ಫೋರ್ಸ್ ಮಾಡಿ? ನಾನಂತೂ ಖಂಡಿತ ಹಾಕ್ಸ್ಕೊಂಡಿಲ್ಲ, ನಮ್ಮ ಮನೆಯವ್ರಲ್ಲಿ ಯಾರಿಗೂ ಕೂಡ ಹಾಕ್ಸಿಲ್ಲ. ವಿ ಫಿಯರ್ಡ್ ಡೆತ್, ಬಟ್ ಸ್ಟಿಲ್ ನಾವು ವ್ಯಾಕ್ಸಿನೇಷನ್ ಹಾಕ್ಕೊಂಡಿರೋರ ಪರಿಸ್ಥಿತಿ ಅಥವಾ ಅದರಿಂದ ಪರಿಣಾಮವಾಗಿ ಸತ್ತಿರೋವಂಥವರ ಪರಿಸ್ಥಿತಿ ಏನಾಗ್ತಾ ಇದೆ? ನಿಜವಾಗ್ಲೂ ಇದು ಕೋವಿಡಿನ ಇಂಪ್ಯಾಕ್ಟಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಕೋವಿಡ್ ವ್ಯಾಕ್ಸಿನೇಷನ್ ಅಲ್ಲ ಅಂತಂದರೆ ಬೇರೆ ಏನೋ ಅಂತಂದ್ರೆ ಅದ್ರ ಬಗ್ಗೆ ತನಿಖೆ ಆಗಿದೆಯಾ, ರಿಸರ್ಚ್ ಆಗಿದೆಯಾ? ಯಾವ ತನಿಖೆಗೂ ಅದು ಪುಲ್ವಾಮಾ ಆಗಿದ್ದು, ಪೆಹಲ್ಗಾಮ್ ಆಗಿರ್ಬೋದು, ಗುಜರಾತಲ್ಲಿ ಆಗಿರುವಂಥ ಪ್ಲೇನ್ ಬ್ಲಾಸ್ಟ್ ಆಗಿರ್ಬೋದು, ಅಥವಾ ಕೋವಿಡ್ನಿಂದ ಆಗ್ತಾ ಇರೋಂಥ ಅನಾಹುತಗಳಾಗ್ತಾ ಇರ್ಬೋದು, ಅಥವಾ ಅದರಿಂದ ಆಗ್ತಾ ಇರೋಂಥ ಪರಿಣಾಮಗಳಾಗಿರ್ಬೋದು, ಯಾವುದ್ರ ಬಗ್ಗೆನೂ ತನಿಖೆ ಆಗಲ್ಲ, ಯಾವುದಕ್ಕೂ ಉತ್ತರ ಸಿಗಲ್ಲ ಈ ಕೇಂದ್ರ BJP ಮೋದಿ ಸರ್ಕಾರದ ಬಳಿ. ಹಾಗಂತ ನಾನೇನು ಕಾಂಗ್ರೆಸ್ಸು JDS ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಪಕ್ಷಗಳು ಇಷ್ಟೇ ಅವ್ರ ಆಸ್ತಿನ, ಅವ್ರ ವಂಶವನ್ನು, ಅವರುಗಳನ್ನು ಏಸ್ಕೊಳ್ಳೋವಂಥ ಒಂದು ಪರಿಣಾಮದಲ್ಲಿದ್ದಾರೆ ಅಂತ ಹೇಳುತ್ತಾ, ಇದೇ ಇವತ್ತಿನ ಐ ಥಿಂಕ್ ಸ್ವತಂತ್ರ ಭಾರತ. ನಾವು ಕೇಳಬೇಕು, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಿಮಗೋಸ್ಕರ, ನಿಮಗಾಗಿ ಒಂದು ಸತ್ಯವಾದಂಥ ದನಿಯನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ ಎಲ್ಲ ಇರಲಿ. ದಯಮಾಡಿ ನನ್ನ ಈ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸನ್ನು ಕಮೆಂಟ್ ರೂಪದಲ್ಲಿ, ಶೇರ್ ರೂಪದಲ್ಲಿ ಮಾಡಬಹುದು, ನಿಮ್ಗೆ ಇಷ್ಟ ಆದರೆ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್, ನಿಮಗೋಸ್ಕರ, ನಿಮಗಾಗಿ, ನಮ್ಮ ಮುಖಪಕ್ಕಾಗಿರ್ಬೋದು, ನಮ್ಮ ನ್ಯೂಸ್ಗಾಗಿರ್ಬೋದು, ಕಲ್ಲರಿಲ್ಲ. ಧನ್ಯವಾದಗಳು.